ಇಂಡಿಗೋ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹಲವು ಇಂಡಿಗೋ ವಿಮಾನಗಳ ಹಾರಾಟ ಸಂಪೂರ್ಣವಾಗಿ ಕ್ಯಾನ್ಸಲ್. ಇದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಎಂತಹ ಅವ್ಯವಸ್ಥೆ, ಎಂತಹ ದುರ್ವ್ಯವಸ್ಥೆ ಇದು. ಏರ್ಪೋರ್ಟ್ನಲ್ಲಿರುವಂತಹ ಪ್ರಯಾಣಿಕರಿಗೆ ಅನ್ನ ನೀರು ಕೂಡ ಇಲ್ಲ ರೀ. ಇದು ಸದ್ಯದ ಪರಿಸ್ಥಿತಿ. ಇದು ಏರ್ಪೋರ್ಟ್ ಸಿಬ್ಬಂದಿ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ರಿಯಾದ್ನಿಂದ ಬೆಂಗಳೂರಿಗೆ ಬಂದಿದಂತಹ 15 ಜನ ಕೇರಳಿಗರು ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಾಗಿತ್ತು. ಈ 15 ಜನರು ಕೊಚ್ಚಿ ವಿಮಾನ ರದ್ದಾದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಟ ನಡೆಸುತ್ತಿದ್ದಾರೆ. ಯಾವುದೇ ಮೂಲ ಸೌಕರ್ಯ ವ್ಯವಸ್ಥೆ ಇಲ್ಲಿ ಮಾಡಿಲ್ಲ ಹೀಗಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇದು ಯಾವುದೋ ಬಸ್ ಸ್ಟಾಪ್ ಅಲ್ಲ, ಯಾವುದೋ ಮೆಜೆಸ್ಟಿಕ್ ಅಲ್ಲ, ಯಾವುದೋ ಬಿಎಂಟಿಸಿ ಬಸ್ ಸ್ಟಾಪ್ ಅಲ್ಲ, ಇನ್ಯಾವುದೋ ಸಾಮಾನ್ಯ ಬಸ್ ಸ್ಟಾಪ್ ಅಲ್ಲ. ಇದು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಇರತಕ್ಕಂತಹ ಪ್ರಯಾಣಿಕರ ಪರದಾಟದ ಸ್ಥಿತಿ. ಇದು ನೋಡಿ ಕತೆ ಹೇಗಾಗಿದೆ. ಇದು ಒಂದಲ್ಲ 2 ದಿನ ಅಲ್ಲ, 3 ದಿನಗಳಿಂದ ಬ್ಯಾಗ್ ಇಲ್ಲ, ಸಮರ್ಪಕವಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳಿಲ್ಲ, ಅಗತ್ಯವಾಗಿರ್ತಕ್ಕಂತಹ ಪರಿಕರಗಳಿಲ್ಲ, ಔಷಧಿಗಳಿಲ್ಲ. ಮತ್ತೊಂದು ಕಡೆ ಔಷಧಿ ತೆಗೆದುಕೊಳ್ಬೇಕು, ನನಗೆ ಬ್ಯಾಗ್ ಕೊಡಿ ಅಂತಂದ್ರೆ ಇನ್ನೂ 2 ದಿನ ನೀವು ಕಾಯಬೇಕು ಅಂತಕ್ಕಂತಹ ಹಾರಿಕೆಯ ಮಾತನ್ನು ಮಾತಾಡ್ತಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ರೆಹಮಾನ್, ಸದ್ಯದ ಪರಿಸ್ಥಿತಿ ಏರ್ಪೋರ್ಟ್ ನಲ್ಲಿ ಇದ್ಯಾವುದೋ ಬಸ್ ಸ್ಟಾಪ್ ಅಲ್ಲಿ ನೋಡತಕ್ಕಂತಹ ಒಂದು ವ್ಯವಸ್ಥೆ ಕಂಡು ಬರ್ತಾ ಇತ್ತು. ಆದ್ರೆ ಪರಿಸ್ಥಿತಿ ನೋಡಿ, ಇಂಡಿಗೋ ಒಂದು ಹೊಡೆತದಿಂದ ಪ್ರಯಾಣಿಕರಿಗೆ ಊಟ ಇಲ್ಲ, ನೀರಿಲ್ಲ. ಸದ್ಯದ ಪರಿಸ್ಥಿತಿ, ಮೂಲ ಸೌಕರ್ಯ ಕೊಡದೇ ಇರತಕ್ಕಂತಹ ಒಂದು ಸಿಬ್ಬಂದಿಗಳ ವಿರುದ್ಧವಾಗಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಏನಿದೆ ರೆಹಮಾನ್, ಹೆಚ್ಚಿನ ಮಾಹಿತಿಯನ್ನು ಕೊಡಿ, ಏನಿದೆ? ಸದ್ಯದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ 2-3 ದಿನಗಳ ಹಿಂದೆ ಕೆಲವೊಂದಿಷ್ಟು ಊಟದ ವ್ಯವಸ್ಥೆಯನ್ನು ಕೂಡ ಇಂಡಿಗೋ ಸಂಸ್ಥೆ ಕಡೆಯಿಂದ ಮಾಡಿದ್ರು. ಆದ್ರೆ ಇವತ್ತು ಅದನ್ನು ಕೂಡ ಮಾಡಿಲ್ಲ. ಪ್ರಯಾಣಿಕರು ವಿಮಾನಗಳಿಗಾಗಿ ಕಾದು ಸುಸ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ನೋಡ್ತಾ ಇರಬಹುದು, ನನ್ನ ಎಡಭಾಗದಲ್ಲಿ ಎಷ್ಟು ಜನ ಪ್ರಯಾಣಿಕರು ಅವರವರ ಭಾಗಕ್ಕೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದಾರೆ ಅಂತಂದ್ರೆ, ಇವರೆಲ್ಲ ಕುಳಿತಿರೋದು ಕೊಚ್ಚಿ, ದೆಹಲಿ ಭಾಗಕ್ಕೆ, ಮುಂಬೈ ಭಾಗಕ್ಕೆ ಹೋಗುವಂತಹ ಪ್ರಯಾಣಿಕರು. ಇದುವರೆಗೂ ಕೂಡ ಇವರಿಗೆ ಫ್ಲೈಟ್ ಇಲ್ಲ. ಇವರು ಬೆಳಗ್ಗೆಯಿಂದ ಬಂದು ನಿನ್ನೆ ಬಂದು ವಾಪಸ್ ಹೋಗಿ ಮತ್ತೆ ಬೆಳಗ್ಗೆಯಿಂದ ಬಂದು ಕಾಯ್ತಾ ಇದ್ದಾರೆ. ನಾನು ಅವ್ರನ್ನೇ ಕೂಡ ನೇರವಾಗಿ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಡೆಲ್ಲಿ ಫ್ರಮ್ ಡೆಲ್ಲಿ. हाँ कंफर्म टाइमिंग एग्जैक्ट टाइम पे एट 7:15 7:15 पे. अब कोई दिक्कत नहीं है, कोई प्रॉब्लम नहीं है. हमारा जो है कैंसिल हो गया था, दोबारा से फिर उन्होंने रीशेड्यूल कर दिया है. और पहले जो टिकट थी वो 8:20 पे चलनी थी फ्लाइट, अब जो है हमारी 7:10 पे चल रही. ಇವರು ದೆಹಲಿ ಭಾಗಕ್ಕೆ ಹೋಗ್ತಾ ಇರುವಂತವರು, ಇವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಸಾಕಷ್ಟು ಜನ ದೆಹಲಿಗೆ ಹೋಗ್ತಾ ಇರುವಂತ ಪ್ರಯಾಣಿಕರೇ ಹೇಳಿದ್ದಾರೆ, ನಮಗೆ ಫ್ಲೈಟ್ಗಳು ಬೆಳಗ್ಗೆ 6 ಗಂಟೆಗಿತ್ತು, ಸಂಜೆ ಚೇಂಜ್ ಆಗಿದೆ ಅಂತಂದು. ಇಲ್ಲಿ ಕೂಡ ಸಾಕಷ್ಟು ಜನರಿದ್ದಾರೆ. ನಮಗೆ ಕನ್ನಡ ಮಾತಾಡುವಂತ ಕನ್ನಡಿಗರು ಕೂಡ ಇಲ್ಲಿದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ನೀವು ಯಾವ ಭಾಗಕ್ಕೆ ಹೋಗ್ತಾ ಇರೋದು? ಸರ್, ನಾವು ಕೋಚಿಗೆ ಹೋಗ್ತಾ ಇದೀವಿ. ಬಟ್ 1 ಗಂಟೆ 5 ನಿಮಿಷಕ್ಕೆ ನಮ್ದು ಫ್ಲೈಟ್ ಇತ್ತು, ಅದು ಕ್ಯಾನ್ಸಲ್ ಆಯ್ತು ಯಾವುದೋ ಅನಾವರಣ ಕಾರಣದಿಂದ. ಈಗ 6 ಗಂಟೆ 45 ನಿಮಿಷಕ್ಕೆ ಮತ್ತೊಂದು ಫ್ಲೈಟ್ಗೆ ಅವರು ನಮಗೆ ರೀಶೆಡ್ಯೂಲ್ ಮಾಡಿಕೊಟ್ಟಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ, ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಸುಮಾರು ನಿಮಗೆ ಕೊಚ್ಚಿಗೆ ಹೋಗಬೇಕಾಗಿರೋರು 1 ಗಂಟೆಗೆ ಹೋಗ್ಬೇಕಾದ್ರೆ 6 ಗಂಟೆ ಮೇಲೆ ರಾತ್ರಿ ಹೇಳ್ತಿದ್ದಾರೆ. ಅಂದ್ರೆ ಸುಮಾರು 6 ಗಂಟೆ ಲೇಟ್ ಹೇಳ್ತಿದ್ದಾರೆ. ಎಸ್ ಸರ್, 6 ಗಂಟೆ ಲೇಟ್ ಆಗಿದೆ. ಮತ್ತೆ ಐ ಥಿಂಕ್ ಇದು ರೀಶೆಡ್ಯೂಲ್ ಅಂದ್ರೆ ಬೇರೆ ಟೈಮ್ ಫ್ಲೈಟ್ ನಮಗೆ ಅವರು ಡಿಪಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಅಂದ್ರೆ ಈಗ ಅದು ಆದ್ರೂ ಕನ್ಫರ್ಮ್ ಹೇಳಿದಾರಾ, ಅಥವಾ ಮತ್ತೆ ಅದನ್ನೇನಾದ್ರೂ ಮೂವಿಂಗ್ ಮಾಡುವಂತ ಏನಾದ್ರು ಸಂಭವ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಸರ್. ಬಟ್ ಯಾವಾಗ ಏನ್ ಚೇಂಜ್ ಆಗುತ್ತೆ ಹೇಳಕ್ಕಾಗಲ್ಲ. ನೀವು ಎಷ್ಟು ಗಂಟೆಯಿಂದ ಇಲ್ಲಿ ಕಾಯ್ತಾ ಇರೋದು? ವೇಟಿಂಗ್ ಫ್ರಮ್ ಮಾರ್ನಿಂಗ್ 10 o'clock 10 AM. ಊಟ ಇಲ್ಲಿ ಏನಾದ್ರು ವ್ಯವಸ್ಥೆ? ಈ ಊಟ ವ್ಯವಸ್ಥೆ ಇಲ್ಲ, ದುಡ್ಡು ಕೊಟ್ಟು ಇಲ್ಲೆಲ್ಲ ಡಬಲ್ ಚಾರ್ಜ್ ಅಲ್ಲಿ ದುಡ್ಡು ಕೊಟ್ಟು ತಿನ್ಬೇಕು ಇಲ್ಲಿ ಊಟ. ಇದೆಲ್ಲ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದೆ. ತುಂಬಾ ಸಮಸ್ಯೆ ಇದೆ ಎಲ್ಲ ಪ್ಯಾಸೆಂಜರ್ಗಳಿಗೆ. ಇದು ಬೇಗ ಸಾಲ್ವ್ ಮಾಡಬೇಕು ಎಲ್ಲರೂ ಕೂಡ. ಓಕೆ, ಇದು ಪ್ರಯಾಣಿಕರ ಒಂದು ಮಾತಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಊಟ ಗೀಟ ಮಾಡ್ಲಿಕ್ಕೂ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಸಾಕಷ್ಟು ಪ್ರಯಾಣಿಕರು ಇದೇ ರೀತಿ ಕಾಯ್ತಾ ಇದ್ದಾರೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ನೋಡ್ತಾ ಇರಬಹುದು ನಿಮಗೆ. ಇಲ್ಲೆಲ್ಲ ಇದೇ ಭಾಗದಲ್ಲಿ ಇಲ್ಲೇ ಮಲ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯಿಂದ ಕಾದು ಅವರ ಫ್ಲೈಟ್ಗಳು ಸರಿಯಾಗಿ ವ್ಯವಸ್ಥೆ ಆಗದೆ ಇರೋ ಕಾರಣಕ್ಕೆ ಇಲ್ಲೇ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸರಿಯಾಗಿ ಊಟನೇ ಇಲ್ಲ. ಮತ್ತೆ ಈ ಭಾಗದಲ್ಲಿರುವಂತಹ ಎಲ್ಲಾ ಶಾಪ್ಗಳ ಬೆಲೆ, ಊಟದ ಬೆಲೆ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಪ್ರಯಾಣಿಕರು ಊಟ ಮಾಡದೇನೆ ಎಲ್ಲ ಇದೇ ಒಂದು ಭಾಗದಲ್ಲಿ ಏನು ಸಿಟ್ಟಿಂಗ್ ಪ್ಲೇಸ್ ಏನಿದೆ
ಇದೆ, ಇಲ್ಲೇ ಕಾಯ್ತಾ ಇದ್ದಾರೆ. ಸಾಕಷ್ಟು ಫ್ಲೈಟ್ಗಳು ನಾನಾ ಭಾಗಕ್ಕೆ ಹೋಗ್ತಾ ಇರುವಂತಹ ಫ್ಲೈಟ್ಗಳು ಎಲ್ಲ ಕೂಡ ಕ್ಯಾನ್ಸಲ್ ಆಗಿದೆ. ಕೆಲವು ಭಾಗಗಳಿಗೆ ಮಾತ್ರ ಫ್ಲೈಟ್ಗಳ ವ್ಯವಸ್ಥೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇದ್ದಾರೆ ಸರ್, ನೀವು ಯಾವ ಕಡೆ ಹೋಗ್ತಾ ಇರೋದು? तिरुवनंतपुरम जा रहे हैं हम लोग, पद्मनाभ स्वामी के दर्शन करने. महाराष्ट्र से आए. अभी पूछा, वो लोग बोले है रात में 9 बजे फ्लाइट. देखते हैं, अभी रही तो चल जाएंगे. ओके रहमान, टैक्सी या ट्रेन से कैसे जाएंगे? ಇಂಡಿಗೋ ಪ್ರಯಾಣಿಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹಲವು ಇಂಡಿಗೋ ವಿಮಾನಗಳ ಹಾರಾಟ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿದೆ. ಇದು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಎಂತಹ ಅವ್ಯವಸ್ಥೆ, ಎಂತಹ ದುರ್ವ್ಯವಸ್ಥೆ ಇದು. ಏರ್ಪೋರ್ಟ್ನಲ್ಲಿರುವಂತಹ ಪ್ರಯಾಣಿಕರಿಗೆ ಅನ್ನ ನೀರು ಕೂಡ ಇಲ್ಲ ರೀ. ಇದು ಸದ್ಯದ ಪರಿಸ್ಥಿತಿ. ಇದು ಏರ್ಪೋರ್ಟ್ ಸಿಬ್ಬಂದಿ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ರಿಯಾದ್ನಿಂದ ಬೆಂಗಳೂರಿಗೆ ಬಂದಿದಂತಹ 15 ಜನ ಕೇರಳಿಗರು ಬೆಂಗಳೂರಿನಿಂದ ಕೊಚ್ಚಿಗೆ ತೆರಳಬೇಕಾಗಿತ್ತು. ಈ 15 ಜನರು ಕೊಚ್ಚಿ ವಿಮಾನ ರದ್ದಾದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಟ ನಡೆಸುತ್ತಿದ್ದಾರೆ. ಯಾವುದೇ ಮೂಲ ಸೌಕರ್ಯ ವ್ಯವಸ್ಥೆ ಇಲ್ಲಿ ಮಾಡಿಲ್ಲ. ಹೀಗಂತ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಡಿಗೋ ಸಂಸ್ಥೆ ಮೇಲೆ. ನೋಡಿ, ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ಇದು ಯಾವುದೋ ಬಸ್ ಸ್ಟಾಪ್ ಅಲ್ಲ, ಯಾವುದೋ ಮೆಜೆಸ್ಟಿಕ್ ಅಲ್ಲ, ಯಾವುದೋ ಬಿಎಂಟಿಸಿ ಬಸ್ ಸ್ಟಾಪ್ ಅಲ್ಲ, ಇನ್ಯಾವುದೋ ಸಾಮಾನ್ಯ ಬಸ್ ಸ್ಟಾಪ್ ಅಲ್ಲ. ಇದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇರತಕ್ಕಂತಹ ಪ್ರಯಾಣಿಕರ ಪರದಾಟದ ಸ್ಥಿತಿ. ಇದು ನೋಡಿ ಕತೆ ಹೇಗಾಗಿದೆ. ಇದು ಒಂದಲ್ಲ 2 ದಿನ ಅಲ್ಲ, 3 ದಿನಗಳಿಂದ ಬ್ಯಾಗ್ ಇಲ್ಲ, ಸಮರ್ಪಕವಾಗಿರ್ತಕ್ಕಂತಹ ಮೂಲ ಸೌಕರ್ಯಗಳಿಲ್ಲ, ಅಗತ್ಯವಾಗಿರ್ತಕ್ಕಂತಹ ಪರಿಕರಗಳಿಲ್ಲ, ಔಷಧಿಗಳಿಲ್ಲ. ಮತ್ತೊಂದು ಕಡೆ ಔಷಧಿ ತೆಗೆದುಕೊಳ್ಬೇಕು, ನನಗೆ ಬ್ಯಾಗ್ ಕೊಡಿ ಅಂತಂದ್ರೆ ಇನ್ನೂ 2 ದಿನ ನೀವು ಕಾಯಬೇಕು ಅಂತಕ್ಕಂತಹ ಹಾರಿಕೆಯ ಮಾತನ್ನು ಮಾತಾಡ್ತಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ರೆಹಮಾನ್, ಸದ್ಯದ ಪರಿಸ್ಥಿತಿ ಏರ್ಪೋರ್ಟ್ನಲ್ಲಿ ಇದ್ಯಾವುದೋ ಬಸ್ ಸ್ಟಾಪ್ ಅಲ್ಲಿ ನೋಡತಕ್ಕಂತಹ ಒಂದು ವ್ಯವಸ್ಥೆ ಕಂಡು ಬರ್ತಾ ಇತ್ತು. ಆದ್ರೆ ಪರಿಸ್ಥಿತಿ ನೋಡಿ, ಇಂಡಿಗೋ ಒಂದು ಹೊಡೆತದಿಂದ ಪ್ರಯಾಣಿಕರಿಗೆ ಊಟ ಇಲ್ಲ, ನೀರಿಲ್ಲ. ಸದ್ಯದ ಪರಿಸ್ಥಿತಿ, ಮೂಲ ಸೌಕರ್ಯ ಕೊಡದೇ ಇರತಕ್ಕಂತಹ ಒಂದು ಸಿಬ್ಬಂದಿಗಳ ವಿರುದ್ಧವಾಗಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಏನಿದೆ ರೆಹಮಾನ್? ಹೆಚ್ಚಿನ ಮಾಹಿತಿಯನ್ನು ಕೊಡಿ, ಏನಿದೆ? ಎಸ್ ವೀರೆ, ಸದ್ಯದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ 2-3 ದಿನಗಳ ಹಿಂದೆ ಕೆಲವೊಂದಿಷ್ಟು ಊಟದ ವ್ಯವಸ್ಥೆಯನ್ನು ಕೂಡ ಇಂಡಿಗೋ ಸಂಸ್ಥೆ ಕಡೆಯಿಂದ ಮಾಡಿದ್ರು. ಆದ್ರೆ ಇವತ್ತು ಅದನ್ನು ಕೂಡ ಮಾಡಿಲ್ಲ. ಪ್ರಯಾಣಿಕರು ವಿಮಾನಗಳಿಗಾಗಿ ಕಾದು ಸುಸ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ನೋಡ್ತಾ ಇರಬಹುದು, ನನ್ನ ಎಡಭಾಗದಲ್ಲಿ ಎಷ್ಟು ಜನ ಪ್ರಯಾಣಿಕರು ಅವರವರ ಭಾಗಕ್ಕೆ ಹೋಗ್ಲಿಕ್ಕೆ ಕಾಯ್ತಾ ಇದ್ದಾರೆ ಅಂತಂದ್ರೆ, ಇವರೆಲ್ಲ ಕುಳಿತಿರೋದು ಕೊಚ್ಚಿ, ದೆಹಲಿ ಭಾಗಕ್ಕೆ, ಮುಂಬೈ ಭಾಗಕ್ಕೆ ಹೋಗುವಂತಹ ಪ್ರಯಾಣಿಕರು. ಇದುವರೆಗೂ ಕೂಡ ಇವರಿಗೆ ಫ್ಲೈಟ್ ಇಲ್ಲ. ಇವರು ಬೆಳಗ್ಗೆಯಿಂದ ಬಂದು ನಿನ್ನೆ ಬಂದು ವಾಪಸ್ ಹೋಗಿ ಮತ್ತೆ ಬೆಳಗ್ಗೆಯಿಂದ ಬಂದು ಕಾಯ್ತಾ ಇದ್ದಾರೆ. ನಾನು ಅವ್ರನ್ನೇ ಕೂಡ ನೇರವಾಗಿ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. दिल्ली फ्रॉम दिल्ली. हाँ, कंफर्म. टाइमिंग एग्जैक्ट टाइम पे एट 7:15 7:15 पे. अब कोई दिक्कत नहीं है, कोई प्रॉब्लम नहीं है. हमारा जो है कैंसिल हो गया था, दोबारा से फिर उन्होंने रीशेड्यूल कर दिया है. और पहले जो टिकट थी वो 8:20 पे चलनी थी फ्लाइट, अब जो है हमारी 7:10 पे चल रही. ಇವರು ದೆಹಲಿ ಭಾಗಕ್ಕೆ ಹೋಗ್ತಾ ಇರುವಂತವರು, ಇವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಸಾಕಷ್ಟು ಜನ ದೆಹಲಿಗೆ ಹೋಗ್ತಾ ಇರುವಂತ ಪ್ರಯಾಣಿಕರೇ ಹೇಳಿದ್ದಾರೆ, ನಮಗೆ ಫ್ಲೈಟ್ಗಳು ಬೆಳಿಗ್ಗೆ 6 ಗಂಟೆಗಿತ್ತು, ಸಂಜೆ ಚೇಂಜ್ ಆಗಿದೆ ಅಂತಂದು. ಇಲ್ಲಿ ಕೂಡ ಸಾಕಷ್ಟು ಜನರಿದ್ದಾರೆ. ನಮಗೆ ಕನ್ನಡ ಮಾತಾಡುವಂತ ಕನ್ನಡಿಗರು ಕೂಡ ಇಲ್ಲಿದ್ದಾರೆ. ಅವ್ರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ನೀವು ಯಾವ ಭಾಗಕ್ಕೆ ಹೋಗ್ತಾ ಇರೋದು? ಸರ್, ನಾವು ಕೋಚಿಗೆ ಹೋಗ್ತಾ ಇದೀವಿ. ಬಟ್ 1 ಗಂಟೆ 5 ನಿಮಿಷಕ್ಕೆ ನಮ್ದು ಫ್ಲೈಟ್ ಇತ್ತು, ಅದು ಕ್ಯಾನ್ಸಲ್ ಆಯ್ತು ಯಾವುದೋ ಅನಾವರಣ ಕಾರಣದಿಂದ. ಈಗ 6 ಗಂಟೆ 45 ನಿಮಿಷಕ್ಕೆ ಮತ್ತೊಂದು ಫ್ಲೈಟ್ಗೆ ಅವರು ನಮಗೆ ರೀಶೆಡ್ಯೂಲ್ ಮಾಡಿಕೊಟ್ಟಿದ್ದಾರೆ. ಬಟ್ ಎಲ್ಲ ಪ್ಯಾಸೆಂಜರ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇದರಲ್ಲಿ ಚಿಕ್ಕ ಮಕ್ಕಳಿಗಾಗಲಿ, ವಯಸ್ಕರಿಗಾಗಲಿ ಎಲ್ಲರಿಗೂ ತೊಂದರೆ ಆಗ್ತಿದೆ. ಏನೋ ಇಂಡಿಗೋದು ಪ್ರಾಬ್ಲಮ್ಸ್ ಇದ್ರೆ ಬೇಗ ಅವರು ಇದನ್ನು ಸಾಲ್ವ್ ಮಾಡಬೇಕಂತ ನಮ್ದು ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಸುಮಾರು ನಿಮಗೆ ಕೊಚ್ಚಿಗೆ ಹೋಗಬೇಕಾಗಿರೋರು 1 ಗಂಟೆಗೆ ಹೋಗ್ಬೇಕಾದ್ರೆ 6 ಗಂಟೆ ಮೇಲೆ ರಾತ್ರಿ ಹೇಳ್ತಿದ್ದಾರೆ. ಅಂದ್ರೆ ಸುಮಾರು 6 ಗಂಟೆ ಲೇಟ್ ಹೇಳ್ತಿದ್ದಾರೆ. ಎಸ್ ಸರ್, 6 ಗಂಟೆ ಲೇಟ್ ಆಗಿದೆ. ಮತ್ತೆ ಐ ಥಿಂಕ್ ಇದು ರೀಶೆಡ್ಯೂಲ್ ಅಂದ್ರೆ ಬೇರೆ ಟೈಮ್ ಫ್ಲೈಟ್ ನಮಗೆ ಅವರು ಡಿಪಾರ್ಚರ್ ಕೊಟ್ಟಿದ್ದಾರೆ. ಅದಕ್ಕೆ ಅಂದ್ರೆ ಈಗ ಅದು ಆದ್ರೂ ಕನ್ಫರ್ಮ್ ಹೇಳಿದಾರಾ ಅಥವಾ ಮತ್ತೆ ಅದನ್ನೇನಾದ್ರೂ ಮೂವಿಂಗ್ ಮಾಡುವಂತ ಏನಾದ್ರು ಸಂಭವ? ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ ಸರ್. ಬಟ್ ಯಾವಾಗ ಏನ್ ಚೇಂಜ್ ಆಗುತ್ತೆ ಹೇಳಕ್ಕಾಗಲ್ಲ. ನೀವು ಎಷ್ಟು ಗಂಟೆಯಿಂದ ಇಲ್ಲಿ ಕಾಯ್ತಾ ಇರೋದು? ವೇಟಿಂಗ್ ಫ್ರಮ್ ಮಾರ್ನಿಂಗ್ 10 o'clock 10 AM. ಊಟ ಇಲ್ಲಿ ಏನಾದ್ರು ವ್ಯವಸ್ಥೆ? ಈ ಊಟ ವ್ಯವಸ್ಥೆ ಇಲ್ಲ, ದುಡ್ಡು ಕೊಟ್ಟು ಇಲ್ಲೆಲ್ಲ ಡಬಲ್ ಚಾರ್ಜ್ ಅಲ್ಲಿ ದುಡ್ಡು ಕೊಟ್ಟು ತಿನ್ಬೇಕು ಇಲ್ಲಿ ಊಟ. ಇದೆಲ್ಲ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಿದೆ. ತುಂಬಾ ಸಮಸ್ಯೆ ಇದೆ ಎಲ್ಲ ಪ್ಯಾಸೆಂಜರ್ಗಳಿಗೆ. ಇದು ಬೇಗ ಸಾಲ್ವ್ ಮಾಡಬೇಕು ಎಲ್ಲರೂ ಕೊಡಿ. ಓಕೆ.
ಇದು ಪ್ರಯಾಣಿಕರ ಒಂದು ಮಾತಾಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಊಟ ಗೀಟ ಮಾಡ್ಲಿಕ್ಕೂ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳನ್ನ ಆಡ್ತಾ ಇದ್ದಾರೆ. ಸಾಕಷ್ಟು ಪ್ರಯಾಣಿಕರು ಇದೇ ರೀತಿ ಕಾಯ್ತಾ ಇದ್ದಾರೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ನೋಡ್ತಾ ಇರಬಹುದು ನಿಮಗೆ ಇಲ್ಲೆಲ್ಲ ಇದೇ ಭಾಗದಲ್ಲಿ ಇಲ್ಲೇ ಮಲ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿಯಿಂದ ಕಾದು ಕಾದು ಅವರ ಫ್ಲೈಟ್ಗಳು ಸರಿಯಾಗಿ ವ್ಯವಸ್ಥೆ ಆಗದೆ ಇರೋ ಕಾರಣಕ್ಕೆ ಇಲ್ಲೇ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸರಿಯಾಗಿ ಊಟನೇ ಇಲ್ಲ. ಮತ್ತೆ ಈ ಭಾಗದಲ್ಲಿರುವಂತಹ ಎಲ್ಲಾ ಶಾಪ್ಗಳ ಬೆಲೆ, ಊಟದ ಬೆಲೆ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಪ್ರಯಾಣಿಕರು ಊಟ ಮಾಡದೇನೆ ಎಲ್ಲ ಇದೇ ಒಂದು ಭಾಗದಲ್ಲಿ ಏನು ಸೆಟ್ಟಿಂಗ್ ಪ್ಲೇಸ್ ಏನಿದೆ ಇಲ್ಲೇ ಕಾಯ್ತಾ ಇದ್ದಾರೆ. ಸಾಕಷ್ಟು ಫ್ಲೈಟ್ಗಳು ನಾನಾ ಭಾಗಕ್ಕೆ ಹೋಗ್ತಾ ಇರುವಂತಹ ಫ್ಲೈಟ್ಗಳು ಎಲ್ಲ ಕೂಡ ಕ್ಯಾನ್ಸಲ್ ಆಗಿದೆ. ಕೆಲವು ಭಾಗಗಳಿಗೆ ಮಾತ್ರ ಫ್ಲೈಟ್ಗಳ ವ್ಯವಸ್ಥೆ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇದ್ದಾರೆ ಸರ್, ನೀವು ಯಾವ ಕಡೆ ಹೋಗ್ತಾ ಇರೋದು? तिरुवनंतपुरम जा रहे हैं हम लोग पद्मनाभ स्वामी के दर्शन करने, महाराष्ट्र से आए. अभी पूछा, वो लोग बोले है रात में 9 बजे फ्लाइट. देखते हैं, अभी रही तो चल जाएंगे. ओके रहमान, टैक्सी या ट्रेन से कैसे जाएंगे.